ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರೀ ಕಿಚನ್. ಇವತ್ತು ನಾನು ತುಂಬಾ ಹೆಲ್ತಿಯಾಗಿರೋ ಒಂದು ಮಿಲೆಟ್ಸ್ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನೀವೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಸಪೋರ್ಟ್ ಮಾಡಬೇಕು ತಾನೇ? ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ನೋಡೋ ಬದಲು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ಬೋದು ತಾನೇ? ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ. ನವಣೆ ಅಥವಾ ಮಿಲೆಟ್ಸ್ ಅಂದರೆ ಇದು ರಾಗಿ ಥರನೇ ಇರುತ್ತೆ, ಸ್ವಲ್ಪ ಚಿಕ್ಕದಾಗಿರುವ ಧಾನ್ಯ ಆಗಿರುತ್ತೆ. ಹಾಗೆ ಈ ನವಣೆಯಲ್ಲಿ ತುಂಬಾ ವೆರೈಟೀಸ್ ಇದ್ದಾವೆ. ನಾನೀಗ ಮಾಡ್ತಾ ಇರೋದು ನವಣೆ ಹೆಸರು ಬ್ಯಾರ್ನ್ಯಾರ್ಡ್ ನವಣಕ್ಕಿ ಅಥವಾ ಮಿಲೆಟ್ಸ್ ಅಂತ ಹೇಳ್ಬೋದು. ನಾವು ಯಾವುದೇ ಮಿಲೆಟ್ಸ್ ರೈಸ್ ಅಥವಾ ಏನೇ ಒಂದು ಉಪ್ಪಿಟ್ಟು ಆಗಿರ್ಬೋದು, ಏನೇ ಮಾಡ್ತೀವಿ ಅಂದರೂ ಈ ಮಿಲೆಟ್ಸ್ನ ನಾವು ಹಿಂದಿನ ದಿವಸನೇ ನೆನೆ ಹಾಕಬೇಕಾಗತ್ತೆ. ಸ್ವಲ್ಪ ರುಚಿ ಕಮ್ಮಿ ಅನಿಸುತ್ತೆ, ಅಂದರೆ ನಮಗೆ ಇದು ಟೇಸ್ಟ್ ಸಿಗಲ್ಲ, ಬಟ್ ಹೆಲ್ತ್ಗೆ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗಿದೆ. ನೀವು ಟ್ರೈ ಮಾಡಲೇಬೇಕು. ಹಾಗೆ ನೀವು ಮಿಲೆಟ್ಸಲ್ಲಿ ಯಾವುದೇ ಮಿಲೆಟ್ಸ್ ತೊಗೊಂಡ್ರೂ ಕೂಡ ಅದನ್ನು ಆ ಕೂಡಲೇ ಮಾಡೋ ಬದಲು ಅದನ್ನು ಹಿಂದಿನ ದಿವಸನೇ ನೆನೆ ಹಾಕಬೇಕಾಗತ್ತೆ. ಅಂದರೆ ನಾನು ಇವಾಗ ಮಾಡ್ತಿದ್ದೀನಿ ಅಂದರೆ ನಾನು ನಿನ್ನೆ ನೆನೆ ಹಾಕಿದ್ದೀನಿ, ನಿನ್ನೆ ನೈಟ್ ನಾನು ನೆನೆ ಹಾಕಿದ್ದೀನಿ. ಸೊ ಇವಾಗ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಪಲಾವ್ ಮಾಡ್ತಾಯಿದ್ದೀನಿ. ಈ ಮಿಲೆಟ್ಸ್ ಶುಗರ್ ಇರುವವರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಹಾಗೆ ಕೊಲೆಸ್ಟ್ರಾಲ್ನ ಸಹ ಕಮ್ಮಿ ಮಾಡುತ್ತೆ. ಮತ್ತು ಈಗ ಇದರಲ್ಲಿ ಜಾಸ್ತಿ ಫೈಬರ್ ಮತ್ತು ಪ್ರೋಟೀನ್ ಇರೋದ್ರಿಂದ ನಮಗೆ ತೂಕ ಕಡಿಮೆ ಮಾಡೋದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂದರೆ ನಾವು ಇದನ್ನು ಸ್ವಲ್ಪ ತಿಂದ್ರೂ ಕೂಡ ನಮಗೆ ಹೊಟ್ಟೆ ತುಂಬಿದೆ ಅನ್ನೋಂಗೆ ಫೀಲ್ ಕೊಡುತ್ತೆ. ಆ ರೀತಿ ನೀವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಹಾಗೆ ಉಪವಾಸ ಟೈಮಲ್ಲೂ ಕೂಡ ಇದನ್ನು ನೀವು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಇದರಿಂದ ನೀವು ಇಡ್ಲಿ, ದೋಸೆ, ಉಪ್ಪಿಟ್ಟು, ಪಲಾವ್ ಈ ಥರ ಎಲ್ಲ ವೆರೈಟಿನೂ ಇದರಲ್ಲಿ ಮಾಡ್ಕೋಬೋದು. ಹಾಗೆ ರೈಸ್ ಥರ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ಇವಾಗ ನಾವು ವೈಟ್ ರೈಸ್, ಬ್ರೌನ್ ರೈಸ್ ಈ ರೀತಿ ತಿನ್ನೋ ಬದಲು ಈ ರೈಸ್ನ ಕೂಡ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ನೀವು ಇಡ್ಲಿ, ದೋಸೆ ಮಾಡ್ತೀನಿ ಅಂತ ಹೇಳಿದರೆ ಬೆಳಿಗ್ಗೆ ನೆನೆ ಹಾಕಿಬಿಟ್ಟು ಈವ್ನಿಂಗ್ ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ದೋಸೆ ಮಾಡಿ ತಿನ್ಬೋದು, ಅಂದರೆ ನೆಕ್ಸ್ಟ್ ಡೇಗೆ. ಸರಿ, ಇವಾಗ ಮಿಲೆಟ್ಸ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮಿಲೆಟ್ಸ್ಗೆ ನಾನು ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗಿದೆ, ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕುಕ್ಕರ್ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತುಪ್ಪನಾದರೂ ಹಾಕ್ಕೋಬೋದು, ಬಟ್ ನಾನಿವತ್ತು ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇಲ್ಲ. ಆಯಿಲ್ ಬಿಸಿ ಆಗಿದೆ, ಇದಕ್ಕೆ ನಾನು ಸ್ವಲ್ಪ ಜೀರಿಗೆ, ಸ್ವಲ್ಪ ಅಂದರೆ ಒಂದು ಚಿಟಿಕೆ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಸೋಂಪು ಕಾಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದೆರಡು ಏಲಕ್ಕಿ ಮತ್ತು ಒಂದು 3 ಲವಂಗನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ನಾನು ಪಲಾವ್ ಎಲೆ ಮತ್ತು ಚಕ್ಕೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಹೊರಗಡೆಯಿಂದ ತಂದಾವಾಗ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ, ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ನಾನು ಇದನ್ನು ಯಾವಾಗಲೂ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ಯೂಸ್ ಮಾಡ್ತೀನಿ. ಈವನ್ ಚಕ್ಕೆ ಕೂಡ ನಾನು ವಾಶ್ ಮಾಡಿನೇ ಯೂಸ್ ಮಾಡ್ತಾ ಇದ್ದೀನಿ. ಒಂದು 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ನೀವು ನೋಡಿ, ನಿಮಗೆ ಓಕೆ ಅನಿಸಿದ್ರೆ 2 ಹಾಕ್ಕೋಬೋದು, ಇಲ್ಲ 1 ಪಲಾವ್ ಎಲೆ ಸಾಕಂದರೆ 1 ಎಲೆ ಹಾಕ್ಕೋಬೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಒಂದು ನಿಮಿಷ ಆಗೋಷ್ಟು, 1 ಸೆಕೆಂಡ್ ಸಾಕು ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಈರುಳ್ಳಿ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ದೊಡ್ಡದಾಗಿರೋ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿ ಸ್ಮೆಲ್ ಹೋಗಿದೆ. ಇವಾಗ ನಾನು ಇದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮಾಟೋನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮಾಟೊ ಸೇರಿಸ್ಕೊಂಡು ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಒಂದು 2 ಸೆಕೆಂಡ್ ಅದನ್ನು ಬೇಯಕ್ಕೆ ಬಿಡಬೇಕು. ಆಯಿಲಲ್ಲೇ ಅದನ್ನು ಫ್ರೈ ಆಗಬೇಕು. ನೋಡಿ, ಆಯಿಲಲ್ಲೇ ಟೊಮೆಟೊ ಕೂಡ ಸ್ವಲ್ಪ ಬೆಂದಿದೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೀನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೀನ್ಸ್ನ ಸೇರಿಸ್ಕೊಂಡು ಜಸ್ಟ್ ಅದನ್ನು ಮಿಕ್ಸ್ ಮಾಡಿ ಆ ಕೂಡಲೇ ನಾನು ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಸಿ ಬಟಾಣಿನ ಸೇರಿಸ್ಕೊಂಡಿಲ್ಲ, ಬದಲಾಗಿ ಇದು ನಿನ್ನೆ ನೈಟೇ ನಾನು ನೆನೆ ಹಾಕಿದ್ದೀನಿ, ಯೆಲ್ಲೋ ಬಟಾಣಿ ಅಂತ ಹೇಳ್ಬೋದು. ಇವಾಗ ಬಟಾಣಿನೂ ಸೇರಿಸ್ಕೊಂಡಾಯಿತು. ಇದನ್ನು ಸಹ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಫುಲ್ ಮಿಕ್ಸ್ ಆಯಿತು. ಇವಾಗ ನಾನು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಯಾವತ್ತೂ ಎಷ್ಟೆಷ್ಟು ಕಟ್ ಮಾಡ್ಕೊಳ್ಳಿದೆ ಅಂತ ಹೇಳಲ್ಲ. ನಿಮಗೆ ಯಾವ ಥರ ಬೇಕೋ ಆ ಥರ, ಎಷ್ಟು ಒಂದು ಕ್ವಾಂಟಿಟಿ ಬೇಕೋ ಆ ಥರ ನೀವು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು.
ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನು ಸೇರಿಸ್ಕೊಂಡಾಯಿತು. ನಾನು ಇಲ್ಲಿ ದೊಡ್ಡದಾಗಿರೋ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ಸಣ್ಣ ಕ್ಯಾಪ್ಸಿಕಮ್ನ ಚಿಕ್ಕ ಪೀಸ್ ತೊಗೊಂಡಿದ್ದೀನಿ. ಅಂದರೆ ಒಂದು ಇಡೀ ಕ್ಯಾಪ್ಸಿಕಮಲ್ಲಿ ಒಂದು ಅರ್ಧ ಭಾಗ ಅಂತಲೇ ಹೇಳ್ಬೋದು. ಹಾಗೆ ನಾನು ಯಾವಾಗಲೂ ಚಿಕ್ಕದಾಗಿಯೇ ತರಕಾರಿಗಳನ್ನ ಕಟ್ ಮಾಡ್ಕೊಂಡಿರ್ತೀನಿ. ಎಲ್ಲ ಸೇರಿಸ್ಕೊಂಡಾದಮೇಲೆ ಒಂದು 2-3 ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು. ಹಾಗೆ ಆದಷ್ಟು ಹಸಿ ಬಟಾಣಿ ಅಂದರೆ ಫ್ರೆಶ್ ಆಗಿರೋ ಬಟಾಣಿನೇ ಯೂಸ್ ಮಾಡಿ. ಇವಾಗ ಒಂದು 3 ನಿಮಿಷ ನಾನು ಆಯಿಲಲ್ಲಿ ಹಾಗೆ ಫ್ರೈ ಮಾಡಿದ್ದೀನಿ. ಇದಕ್ಕೆ ನಾನೀಗ ಸ್ವಲ್ಪ ಮಸಾಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇವಾಗ ಯಾವುದೇ ರೀತಿ ಪಲಾವ್ ಪೌಡರ್ನ ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ಮೊದಲಿನಿಂದಾಗಿ ನಾನಿಲ್ಲಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಶಾಪಲ್ಲಿ ತರುವಂತಹ ಚಿಲ್ಲಿ ಪೌಡರ್ ತುಂಬಾ ಖಾರ ಇರುತ್ತೆ, ಆದರೂ ನಾನು ಇಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಓಕೆ, ಸರಿಯಾಗಿರುತ್ತೆ. ಸೊ ನೀವು ನೋಡಿಕೊಂಡು ಕ್ವಾಂಟಿಟಿ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ನಾನು ಇದ್ರ ಬಗ್ಗೆ ಏನೂ ಸಜೆಷನ್ ಕೊಡ್ತಾ ಇಲ್ಲ. ಹಾಗೆ ಸ್ವಲ್ಪ ಕೊತ್ತಂಬರಿ ಪೌಡರು ಹಾಗೆ ಜೀರಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಪೌಡರ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಇಷ್ಟ ಆಗೋಷ್ಟು ಕೊತ್ತಂಬರಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ಜೀರಿಗೆ ಪೌಡರ್ನ, ಹಾಗೆ ಸ್ವಲ್ಪ ಗರಂ ಮಸಾಲೆ ಪೌಡರ್ನ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. 1/4 ಸ್ಪೂನ್ ಸಾಕು. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಈ ಟೈಮಲ್ಲಿ ನೀವು ಮುಂಚೆ ಹಾಕಿರೋ ಉಪ್ಪು ಸ್ವಲ್ಪ ಕಮ್ಮಿ ಆಯಿತು ಅನಿಸಿದ್ರೆ ಈ ಟೈಮಲ್ಲಿ ಬೇಕಿದ್ದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಉಪ್ಪು ಸೇರಿಸ್ತಾ ಇಲ್ಲ. ನಿಮಗೆ ಕಮ್ಮಿ ಅನಿಸಿದ್ರೆ ಸೇರಿಸ್ಕೊಳ್ಳಿ. ಹಾಗೆ ಒಂದು 2 ನಿಮಿಷ ಹೀಗೆ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ತಲೆಡ್ಕೊಬಿಡುತ್ತೆ. ಹಾಗೆ ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಅದಾದಮೇಲೆ ನಾವು ಇದಕ್ಕೆ ಮಿಲೆಟ್ಸ್ನ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು 3 ನಿಮಿಷ ಆಯಿಲಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮಿಲೆಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಿಲೆಟ್ಸ್ ಸೇರಿಸ್ಕೊಂಡಿದ್ದೀನಿ. ನೀವು ಮಿಲೆಟ್ಸ್ ಪಲಾವೆಲ್ಲ ಮಾಡ್ತಾ ಎಷ್ಟು ಬೇಕಿದ್ರೂ ತರಕಾರಿಗಳನ್ನ ಹಾಕೋಬೋದು. ಆದರೆ ಮಿಲೆಟ್ಸ್ ಕ್ವಾಂಟಿಟಿ ಮಾತ್ರ ಸರಿಯಾಗಿರಬೇಕು. ಅಂದರೆ 1 ಗ್ಲಾಸಿಗೆ 1 ಗ್ಲಾಸ್ ನೀವು ಮಿಲೆಟ್ಸ್ ತೊಗೊಂಡ್ರೆ ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕೋಬೇಕಾಗತ್ತೆ. ಹಿಂದೆನೇ ನೆನೆ ಹಾಕಬೇಕಾಗತ್ತೆ. ನಾನು ಇದು ನೈಟನ್ನೇ ನೆನೆ ಹಾಕಿಟ್ಟಿದ್ದೀನಿ. 1 ಗ್ಲಾಸ್ ಅಷ್ಟೇ ತೊಗೊಂಡಿದ್ದೀನಿ. ನಾನು 1 ಲೋಟ ಆಗುವಷ್ಟು ಮಿಲೆಟ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಊದಲು ಅಕ್ಕಿ ಅಥವಾ ಊದಲು ನವಣೆ ಅಂತ ಸಹ ಕರೀತಾರೆ. ಹಾಗೆ ಮಿಲೆಟ್ಸಲ್ಲಿ ತುಂಬ ವೆರೈಟಿ ಇದೆ. ನಾನಿವಾಗ ಮಾಡ್ತಾ ಇರೋದು ಬಾರ್ನಿಯಾರ್ಡ್ ಅಂತ, ಅಂದರೆ ಊದಲು ನವಣೆ ಅಥವಾ ಊದಲು ಅಕ್ಕಿ ಅಂತ ಸಹ ಹೇಳ್ತಾರೆ. 2 ನಿಮಿಷ ಆಗಿದೆ. ಇವಾಗ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ಲು ಮಿಲೆಟ್ಸ್ ನೆನೆಸಿದ್ದೀನಿ. ಸೊ ನಾನೀಗ 2 ಗ್ಲಾಸ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಗುಳ್ಳೆ ಬಂದ ಮೇಲೆ, ಅಂದರೆ ಅದು ಸ್ವಲ್ಪ ಕುದ್ರ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಬೇಕು. ಅದಕ್ಕೂ ಮುಂಚೆ ನಾನು ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿ 3 ಕೂಗನ್ನು ಕುಗ್ಸ್ಕೋಬೇಕು. 3 ವಿಜಿಲ್ ಸಾಕು. ನಾನು 3 ವಿಜಿಲ್ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೇ ಮೊಸರು ಬಜ್ಜಿ ಮಾಡಿದ್ರು ಅದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ಮತ್ತು ಮೆಂತ್ಯ ಪೌಡರ್ನ ಸೇರಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಇವಾಗ ಕುಕ್ಕರ್ ತಣ್ಣದಿದೆ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿರೋ ಹೆಲ್ತಿ ಆಗಿರೋ ಮಿಲೆಟ್ಸ್ ಪಲಾವ್. ಫೈನಲಿ ಹೆಲ್ತಿ ಆಗಿರೋ ಸೂಪರ್ ಆಗಿರೋ ಮಿಲೆಟ್ಸ್ ಪಲಾವ್ ರೆಡಿ ಆಗಿದೆ. ನಮ್ಮ ಮನೇಲಿ ಎಲ್ಲ ಟೇಸ್ಟ್ ಮಾಡಿ ಆಯಿತು, ಹಾಗೆ ಸೂಪರ್ ಆಗಿದೆ ಅಂತಲೂ ಹೇಳಿ ಆಯಿತು. ಮತ್ತು ನೀವ್ಯಾಕೆ ತಡ ಮಾಡ್ತಾ ಇದ್ದೀರಾ? ನನ್ನ ರೆಸಿಪಿ ಇಷ್ಟ ಆಯಿತು ತಾನೇ? ಬೇಗ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಆದಷ್ಟು ಎಲ್ಲರೂ ಕೂಡ ತುಂಬಾ ಹೆಲ್ತಿಯಾಗಿರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.